ರವಿ ನಂಗೆ ನಂಬಕ್ಕೆ ಆಗ್ತಿಲ್ಲ ನಮ್ಮ ಅಪ್ಪ ಅಮ್ಮ ಮದುವೆಗೆ ಒಪ್ಕೊಂಡ್ರು ಅಂತ. ಅದಕ್ಕೆ ನನಗೆ ಮಾತ್ರ ನಂಬಿಕೆ ಇತ್ತು ಫಸ್ಟ್ ದಿನದಿಂದ. ಹೋಗು, ಇವಾಗ ನಮ್ಮಿಬ್ಬರದು ಮದುವೆ ಫಿಕ್ಸ್ ಆಯ್ತು. ಸೊ ಮದುವೆನೂ ಆಯ್ತು ಅಂತ ತಿಳ್ಕೊ. ಮದುವೆ ಆದ್ಮೇಲೆ ನಮ್ಮಿಬ್ಬರದು ಡಿವೋರ್ಸ್ ಆಯ್ತು ಅಂತ ತಿಳ್ಕೊ. ಅವಾಗ ನೀನು ನನ್ನ ಕಡೆಯಿಂದ ಅಲುಮಿನಿ ಕೇಳ್ತೀನ? ಓಬಿಯಸ್ಲಿ ನೋಡ, ನಾನು ಹಿಂಗ ಮದುವೆಯಾಗ ಗಿಫ್ಟ್ ಕೊಡ್ತೀನಿಲ್ಲ, ಮತ್ತೆ ಅದ್ರ ರಿಟರ್ನ್ ಗಿಫ್ಟ್ ಬೇಕಲ್ಲ ನನ್ಗೆ. ಬರಾಬರಿ ಆಗತ್ತಿಲ್ಲ, ಕರೆಕ್ಟ್ ಆಗತ್ತೆ, ಇಬ್ರು ಸಮ ಸಮ. ಇದೆಲ್ಲ ಮಾತುಗಳನ್ನ ನೀನು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಕ್ಕ ತಂಗಿ ಬಂದು ಹೇಳಂಗಿಲ್ಲ ನೋಡು. ನಾನು ಹೇಳ್ತೀನಿ, ಯಾಕಂದ್ರೆ ನೀನು ನಿಮ್ಮ ಅಪ್ಪ ಅಮ್ಮಗೆ ಹೇಳ್ತಿಲ್ಲ, ಹಂಗ ನಾನು ಎಲ್ಲ ಹೇಳ್ಕೊಂತೀನಿ. ನಿಮ್ಮ ಅಕ್ಕ ತಂಗಿಯರು ಬಂದು ಫೋನ್ ಮಾಡ್ತಿರಲಿಲ್ಲ, ನಾನು ನಮ್ಮ ಅಕ್ಕಗಳಿಗೆ ಹೇಳ್ತೀನಿ. ಮತ್ತೆ ಈಗ ಮನ್ಯಾಗ ಕೆಲಸ ಮಾಡ್ತೀಯ ನೀನು? ಇಲ್ಲ, ನೀ ಹೆಂಡತಿನ ಕರ್ಕೊಂಡು ಹೋಗ್ಬೇಕಂತ ಮಾಡಿಯೋ, ಕೆಲಸದಾಗಿನ ಕರ್ಕೊಂಡು ಹೋಗ್ಬೇಕಂತ ಮಾಡಿಯೋ? ನೋಡ, 50-50. ನಾನು ಅಡಿಗೆ ಮಾಡಿದ್ರೆ ನೀ ಬಾಂಡೆ ತೊಳ್ಬೇಕು. ನಾ 100% ಕೆಲಸ ಮಾಡಿರ್ತಾನೆ, ಅರೇಂಜ್ ಮ್ಯಾರೇಜ್ ಮಾಡ್ತಿದ್ದೆ. ನಾನು ನೋಡ ನಿನ್ಗೆ ಫುಲ್ ಟೈಮ್ ಕೆಲಸ ಮಾಡ್ತೀನಿ, 100% ಕೆಲಸ ಮಾಡ್ತೀನಿ, ಆಯ್ತಾ? ಆದ್ರೆ ನೀನು 100% ಟ್ರೆಡಿಷನಲ್ ಡ್ರೆಸ್ ಒಳಗೆ ಇರಬೇಕು, ಓಕೆನಾ? ನೋಡು ರವಿ, ನಾನು ನಮ್ಮ ಮನೆಯಲ್ಲಿ ಶಾರ್ಟ್ ಹಾಕೊಂಡು ಅಡ್ಡಾಡ್ತೀನಿ, ಅದು ನನ್ನ ಮನಿ. ಸೊ ನಾನು ನಿಮ್ಮ ಮನೆ ಬಂದ್ಮೇಲೆ ಅದು ನನ್ನ ಮನಿ ಆಗತ್ತಿಲ್ಲ, ಅಲ್ಲಿ ನಾನು ಹಂಗ ಇರ್ತೀನಿ ಅಷ್ಟೇ. ಯಾಕೆ ನಾ ಅದೆಲ್ಲ ಹಾಕೊಂಡು ಅದು ನನ್ನ ಮನಿ ಅಲ್ವಾ ಹಂಗಾದ್ರೆ? ಓ ಆಯ್ತು ಬಿಡು. ಓಕೆ, ಅಟ್ಲೀಸ್ಟ್ ಹೆಸರಾದ್ರೂ ಚೇಂಜ್ ಮಾಡ್ತೀನಿಲ್ಲ? ಇವಾಗ ನಿಂದು ಮದುವೆ ಆಗತ್ತಲ್ಲ, ನೀ ಏನಾರು ಚೇಂಜ್ ಮಾಡ್ತೀನ? ಎಲ್ಲ ಡಾಕ್ಯುಮೆಂಟ್ ಹೋಗಿ ಸರ್ಕಾರ ಇದ್ರಾಗ ಹೋಗಿ ಅದನ್ನ ಹೆಸರೆಲ್ಲ ಚೇಂಜ್ ಮಾಡಿದೆ, ಹಂಗ್ ಬೇಕದ? ಆಗಲ್ಲಪ್ಪ. ಹೋಗ್ಲಿ ಬಿಡು. ಓಕೆ, ಮಕ್ಕಳ ಹೆಸರು ಚೇಂಜ್ ಮಾಡ್ತೀನಲ್ಲ, ಅವಾಗ ನೀ ತಲೆ ಕೆಡ್ಸ್ಕೊಂಗಿಲ್ಲ? ಸರಿ. ಯಾವಾಗ ಬೇಕು ನಿನ್ ಮಗು? ಯಾವಾಗ? ಫಸ್ಟ್ ನೀನು ಒಂಥರ ಮಗು ಇದ್ದಂಗ ಇರ್ತೀಯ, ಫಸ್ಟ್ ನಿನ್ನ ಸಾಕ್ತೀನಿ, ಆಮೇಲೆ ಇನ್ನೊಂದು ಮಗು ನೋಡ್ಕೊಂತೀನಿ. ನಾನು ನಿನ್ ಟೆಸ್ಟ್ ಮಾಡಕತ್ತಿದ್ದೆ ಲವ್ ಮ್ಯಾರೇಜ್ನಾಗ ಏನೇನಾಗುತ್ತೆ ಅಂತ ಹೇಳಿ. ನಾನು ಲವ್ ಮ್ಯಾರೇಜ್ ಆಗಂಗಿಲ್ಲ. ನಮ್ಮ ಅವ್ವ ಹೇಳ್ತಿದ್ಲು ಅರೇಂಜ್ ಮ್ಯಾರೇಜ್ ಆಗ, ನಾನು ನೋಡಿದ ಹುಡುಗಿನ ಅಂತೇಳಿ. ನಾನು ಲವ್ ಮ್ಯಾರೇಜ್ ಆಗಲ್ಲಪ್ಪ. ಟೋಟಲ್ 6 ಜನ ಅನ್ಗಳದಾರ, ಅಷ್ಟು ಬಾಡಿ ಬಿಲ್ಡರ್ ಅದಾರ. ನೀನು ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕಂತ ಮಾಡಿಯೋ, ಮಶಾನಕ್ಕೆ ಹೋಗ್ಬೇಕಂತ ಮಾಡಿಯೋ? ಇಲ್ಲ ಇಲ್ಲ, ಟೆಸ್ಟ್ ಮಾಡಕತ್ತೀನಿ ಅಷ್ಟೇ ಅಷ್ಟೇ ಅಷ್ಟೇ.